ವಾರಪತ್ರಿಕೆ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾರ್ಚ್ 7ನೇ ತಾರೀಕಿನಂದು ಧಾರವಾಡದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಧರ್ಮವೀರ ಎಂಬ ಕನ್ನಡ ಚಲನಚಿತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಬಿಡುಗಡೆ ಸಮಾರಂಭಕ್ಕೆ ರಾಜಕೀಯ ಮುಖಂಡರುಗಳಾದ ಮಾಜಿ ಶಾಸಕಿ ಸೀಮಾ ಮಸೋತಿ, ನಾಗರಾಜ್ ಛಬ್ಬಿ, ಸುಭಾಷ್ ಶಿಂದೆ, GM ತೋಳ್ ಮತ್ತು ರಂಗಾಯಣ ಮುಖಂಡ ರಂಗ ಕಲಾವಿದ ರಾಜು ತಾಳಿಕೋಟಿ, ಜ್ಯೋತಿ ಪಾಟೀಲ್ ಅಲ್ಲದೆ ಇನ್ನೂ ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾಜಿ ಶಾಸಕಿ ಸೀಮಾ ಮಸೋತಿ ಮಾತನಾಡಿ, ಈ ಚಿತ್ರವನ್ನು ನಿರ್ಮಿಸಲು ಚಿತ್ರನಟರಾದ ಕಲ್ಮೇಶ್ ಹಾವೇರ್ಪೇಟ್ ಅವರು ಸಾಕಷ್ಟು ಶ್ರಮವನ್ನು ವಹಿಸಿರುತ್ತಾರೆ. ಬೆಂಗಳೂರು ವಿಭಾಗದಲ್ಲಿ ಚಲನಚಿತ್ರಗಳು ನಿರ್ಮಾಣವಾಗುವುದು ವಾಡಿಕೆ. ಉತ್ತರ ಕರ್ನಾಟಕದಲ್ಲಿ ನಿರ್ಮಾಣವಾಗಿರುವುದು ತುಂಬ ಸಂತೋಷವನ್ನು ತಂದಿದೆ. ಅಲ್ಲದೆ ಈ ಚಿತ್ರೀಕರಣವು ನಮ್ಮ ಮನೆಯಲ್ಲೇ ನಡೆದಿರುವುದು ತುಂಬ ಸಂತೋಷವನ್ನು ತಂದಿರುತ್ತದೆ. ಈ ಚಿತ್ರವು ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನಗೊಳ್ಳಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಂಗಾಯಣದ ಮುಖಂಡರಾದ ರಂಗಕರ್ಮಿ ರಾಜು ತಾಳಿಕೋಟಿ ಮಾತನಾಡಿ, ಹೊಸ ಚಿತ್ರಗಳು ನಿರ್ಮಾಣವಾಗಲಿ ಸಾಕಷ್ಟು ಕಾರ್ಮಿಕರು ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾರೆ. ಚಿತ್ರಮಂದಿರಗಳು ಬಂದ್ ಆಗಿ ಮಾಲ್ ಹಾಗೂ ಶಾದಿ ಮಹಲ್ಗಳಾಗಿ ಮಾರ್ಪಾಡಾಗುತ್ತಿವೆ. ಇಂಥ ಸ್ಥಿತಿಯಲ್ಲಿ ಕಲ್ಮೇಶ್ ಹಾವೇರ್ಪೇಟ್ ಅವರು ನಾಯಕರಾಗಿ ನಟಿಸಿ ಚಿತ್ರವನ್ನು ನಿರ್ಮಿಸಿ ನೂರಾರು ಜನರಿಗೆ ಅನ್ನ ನೀಡುವ ಕೆಲಸವನ್ನು ಮಾಡಿರುತ್ತಾರೆ ಎಂದು ಹೇಳಿದರು. ಕಲ್ಮೇಶ್ ಹಾವೇರ್ಪೇಟ್ ಮಾತನಾಡಿ, ನಮ್ಮ ಉತ್ತರ ಕರ್ನಾಟಕದ ಜನರು ಬೆಂಬಲವನ್ನು ನೀಡಿದರೆ ಇನ್ನೂ ಅನೇಕ ಹಲವಾರು ಚಿತ್ರಗಳನ್ನು ನಿರ್ಮಿಸಲು ಸಾಧ್ಯವಾಗುವುದು. ಪ್ರದರ್ಶನವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಪಿಕ್ಚರ್ ಮಾಡೋದಪ್ಪ ಅಂತಂದರೆ ಆ ಕಡೆನೇ ಬೆಂಗಳೂರಿನ ಮುಂದೆ ಅನ್ನುವಂಥದ್ದಿದೆ. ಆದರೆ ಇವತ್ತು ಉತ್ತರ ಕರ್ನಾಟಕದ ಒಬ್ಬ ಯುವಕ ತನ್ನ ಶತ ಪ್ರಯತ್ನದಿಂದ ಈ ಒಂದು ಚಲನಚಿತ್ರವನ್ನು ತಯಾರು ಮಾಡುವಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಅದರ ಜೊತೆಗೆ ಅದರಲ್ಲಿ ಪಾತ್ರವನ್ನು ಮಾಡಿದಂಥ ಎಲ್ಲ ಕಲಾವಿದರನ್ನು ಕೂಡ ಪೋಷಿಸಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಅವರು ಇಟ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ದಾರೆ. ನನಗನ್ಸೋ ಮಟ್ಟಿಗೆ ನಾನು ಅವಾಗ ಶಾಸಕರು ಕಾಣಿಸ್ತದೆ. ಅವರು ಶೂಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಮನೆಯಲ್ಲಿ ಇರಲಿಲ್ಲ. ಆದರೆ ನಮ್ಮ ಮನೇನ ಅವ್ರಿಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ನಮ್ಮ ಮನೆ ಪೂರ್ಣ 8 ದಿನ ಅವರೇ ಬಳಸ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ. ಅದು ಕೂಡ ನನಗೆ ಹೆಮ್ಮೆ. ಇದನ್ನು ನಾವೆಲ್ಲ ಹೇಗೆ ಅದರಲ್ಲಿ ಬಂದಂಥವರು ಹೇಳ್ಬೇಡಂತಿದ್ದನ್ನು 100 ಮಂದಿ ಹೇಳುವಂಥ ಶಕ್ತಿ ಇರುವಂಥವ್ರು ನಾವೆಲ್ಲ. ಅದಕ್ಕೆ ನೀವೆಲ್ಲ ಈ ಪಿಕ್ಚರ್ ನೋಡಿದಂಥವ್ರು ಹೋಗಿ 100 ಮಂದಿ ಹೇಳುವಂಥ ಕೆಲಸವನ್ನು ಮಾಡಿ ಒಂದು ಕಲಾವಿದರನ್ನ ಅದು ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರ ಶ್ರಮಕ್ಕೆ ನಾವು ತಕ್ಕವಾದಂಥ ಪ್ರತಿಫಲವನ್ನು ಕೊಡಬೇಕಾದ್ರೆ ಈ ಸಿನಿಮಾವನ್ನು ಕೂಡ ಎಲ್ಲರೂ ಕೂಡ ಬಂದು ನೋಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಇದು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಶ್ರಮ ಈ ಮೇಲೆ ಕುಂತವ್ರ ಶ್ರಮ ಎಲ್ಲರಿಗೂ ಇರ್ತದೆ ಅನ್ನುವಂಥ ಮಾತನ್ನು ಕಲ್ಮೇಶ್ ಹಾವೇರ್ಪೇಟೆ ಅವರ ಬಳಗಕ್ಕೆ ಹೇಳ್ತಾ ವಂದನೆಗಳನ್ನು ಪ್ರತಿಭಟನೆ. ಯಾಕಂದ್ರೆ ಇವತ್ತು ಸಿನಿಮಾ ಮಾಡೋದಂದ್ರೆ ಪರಿಸ್ಥಿತಿ ಹೆಂಗೈತಿಪ್ಪ ಅಂತಂದ್ರೆ ಭಾಳ ಗಂಭೀರ ಇದೆ. ಯಾಕಂದ್ರೆ ಸಿನಿಮಾ ನೋಡೋಕ್ಕೆ ಜನ ಬರ್ತಾ ಇಲ್ಲ ಟಾಕೀಸ್ಗಳಿಗೆ. ಹೀಗಾಗಿ ಸಿನಿಮಾ ಟಾಕೀಸ್ಗಳನ್ನು ಹೊರದಾಕಿ ಶಾದಿ ಮಾಲ್ಗಳನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲೂ ಕೂಡ ನಾವು ನಾಯಕರಾಗಿ ನಟಿಸಿ ಅದರ ಜೊತೆಗೆ ನೂರಾರು ಕಲಾವಿದರಿಗೆ ಅನ್ನ ಕೊಡುವಂಥ ಕೆಲಸನ ಡಾಕ್ಟರ್ ಕಲ್ಮೇಶ್ ಮಾಡಿದ್ದಾರೆ. ಇವತ್ತು ಆ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ತಾ ಇದೆ. ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ಎಲ್ಲ ಗಣ್ಯಾತಿಥಿಗಳಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಿನಿಮಾ ಯಶಸ್ವಿಯಾಗಿ ಧಾರವಾಡದಲ್ಲಿ ಧಾರವಾಡದ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆಗಳಲ್ಲಿ ಸಂಚರಿಸಿ ಧಾರವಾಡದ ಇಂಪನ್ನು ಸೂಚಿಸಲಿ ಎನ್ನುವುದೇ ಈ ರಾಜು ತಾಳಿಕೋಟೆಯ ಆಶಯ. ಧರ್ಮವೀರ ಧರ್ಮ ವಿಜಯ ಸಿನಿಮಾ ಅದು ವಿಜಯದಲ್ಲಿ ನೋಡಲಿ ಎನ್ನುವುದೇ ನನ್ನ ಮಾತನ್ನು ಧಾರವಾಡ ಮತ್ತು ಧಾರವಾಡ ಗ್ರಾಮೀಣ ಭಾಗದ ಎಲ್ಲ ಚಿತ್ರಪ್ರೇಮಿಗಳೇ, ಕಲ್ಮೇಶ್ ಹಾವೇರ್ಪೇಟ್ ಅವರು ಧರ್ಮವೀರ ಚಿತ್ರವನ್ನು ಧಾರವಾಡದ ಸೋಮೇಶ್ವರದಲ್ಲಿ ಪೂಜೆಯೊಂದಿಗೆ ಆರಂಭ ಮಾಡಿದ್ವಿ. ಆಗ ಭಾಳಷ್ಟು ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಅಕ್ಕ ಸೀಮಕ್ಕ ಅವರು, ಜಗದೀಶ್ ಎಲ್ಲ ಬಂದಿದ್ರು. ಚಲನಚಿತ್ರ ಆರಂಭ ಆಯಿತು. ಒಂದು ಏನದ ಅಂತಂದ್ರೆ ಉತ್ತರ ಕರ್ನಾಟಕದವರ ಚಲನಚಿತ್ರಗಳು ಅಂದ್ರೆ ಬೆಂಗಳೂರಿನವ್ರಿಗೆ ಸ್ವಲ್ಪ ಅಲರ್ಜಿ ಯಾವಾಗಲೂ. ಅದಕ್ಕೆ ನಾವು ಉತ್ತರ ಕರ್ನಾಟಕದವರು ಒಗ್ಗಟ್ಟಾಗಬೇಕಾಗಿದೆ.
ಯಾವುದೇ ಒಂದು ಚಿತ್ರ ಬಂದಾಗ ನಾವೆಲ್ಲ ಸಂಪೂರ್ಣವಾಗಿ ಆ ಚಿತ್ರವನ್ನು ನೋಡಬೇಕು ಅನ್ನುವಂಥ ಹುಮ್ಮಸ್ಸು ಹುರುಪು ನಮ್ಮಲ್ಲಿ ಇರಬೇಕಾಗ್ಯದ. ಅದು ಬಹಳ ಕಡಿಮೆ ಆಗ್ಲಿಕ್ಕೆ ಯಾಕಂತಂದ್ರೆ ಇಲ್ಲೇನದ ಈ ನಿಮ್ಗೆ ಹೇಳ್ತೀನಿ, ಧಾರವಾಡ ಕಲಾವಿದರ ತವ್ರ ಮನೆ, ಸಾಹಿತಿಗಳು, ಸಂಗೀತಗಾರರು, ನಟರು ಎಲ್ಲರೂ ಇಲ್ಲೇ ಇದ್ರು ಸಹ ಅವ್ರನ್ನ ಎತ್ಕೊಂಡು ಹೋಗೋದಕ್ಕೆ ಯಾರು ಸಿಗ್ತಾ ಇಲ್ಲ. ಇಲ್ಲಿ ಅಲ್ಲೆಲ್ಲ ನಿರ್ಮಾಪಕರು ಬೆಂಗಳೂರಿನೊಳಗ, ಕಲಾವಿದರೆಲ್ಲ ಧಾರವಾಡದೊಳಗ. ಹೀಗಾಗಿ ಅಸ್ತವ್ಯಸ್ತ ಆಗ್ಲಿಕ್ಕತ್ತದ. ಕಲ್ಮೇಶ್ ಹಾವೇರಿಪೇಟ್ ಅವರು ಧರ್ಮವೀರ ಚಿತ್ರವನ್ನ ಮಾಡಿದ್ರು. ಇದರಲ್ಲಿ ನನಗೂ ಒಂದು ಹಳ್ಳಿಯ ಹಿರಿಯರ ಚಾವಡಿಯೊಳಗ ಮಾತನಾಡುವಂತ ಒಂದು ಪಾತ್ರವನ್ನು ನನಗೆ ಕೊಟ್ಟರು. ನಾನು ಸಹ ಆ ಪಾತ್ರವನ್ನು ಮಾಡಿದ್ದೇನೆ. ದಯವಿಟ್ಟು ಧಾರವಾಡ ಮತ್ತು ಧಾರವಾಡ ಗ್ರಾಮೀಣದ ಜನ ಒಂದು ವಾರ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿ ಈ ಚಲನಚಿತ್ರವನ್ನು ನೋಡಿ ಶ್ರೀನಿವಾಸ ಟಾಕೀಸ್ ಎದುರು ತಾವೆಲ್ಲ ಮಾಡ್ತೀರಿ ಅನ್ನುವಂಥ ಒಂದು ಆಶಾಭಾವನೆಯನ್ನ ಹೊಂದಿ ಕಲ್ಮೇಶ್ ಹಾವೇರಿಪೇಟ್ ಅವರು ಏನೊಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಧಾರವಾಡ ಮತ್ತು ಧಾರವಾಡ ಗ್ರಾಮೀಣ, ಹುಬ್ಬಳ್ಳಿ ಈ ಭಾಗದ ಎಲ್ಲ ಜನರು ಬಂದು ಈ ಚಿತ್ರವನ್ನು ವೀಕ್ಷಿಸಬೇಕು ಅನ್ನುವಂತಹ ಒಂದು ಕಳಕಳಿಯ ಮನವಿಯನ್ನ ಮಾಡಿಕೊಂಡು ನನ್ನ ಮಾತುಗಳಿಗೆ ವಿದಾಯವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಕಷ್ಟು ಇವತ್ತು ಶತಪ್ರಯತ್ನದಿಂದ ಅವರು ಕೆಲಸಗಳನ್ನ ಒಂದು ಪಿಕ್ಚರನ್ನು ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅವರು ಎಷ್ಟು ಕಷ್ಟಪಟ್ಟು ಒಂದು ಪಿಕ್ಚರನ್ನು ರೆಡಿ ಮಾಡಿದ್ದಾರೆ. ನಾವು ಅಷ್ಟೇ ಎಲ್ಲರೂ ಖುಷಿಯಿಂದ ಬಂದು ಅವರಿಗೆ ಪ್ರೋತ್ಸಾಹಿಸಿ ಕಲಾವಿದರನ್ನು ಪೋಷಿಸಿ ಬೆಳೆಸಬೇಕನ್ನೋದು ಈಗ ಅಕ್ಕ ಅವ್ರು ಹೇಳಿದಾಗೆ ನಾವು ನೋಡಿ ಎಲ್ಲರಿಗೂ ಹೇಳಬೇಕು. ನಾವು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಯಾಕಂದರೆ ಸಾಕಷ್ಟು ಕಲಾವಿದರಿಗೆ ಯೂಟ್ಯೂಬ್ ಆದಿ ಬಂದಾಗಿಂದ ಕಲಾವಿದರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಾವೆ. ಅಂಥದ್ರಲ್ಲಿ ಇವತ್ತು ಇಷ್ಟು ಒಂದು ಪ್ರಯತ್ನವನ್ನು ಮಾಡಿ ಒಂದು ಚಾಲೆಂಜ್ ಆಗಿ ತಗೊಂಡು ಅವ್ನು ಧೈರ್ಯ ಮಾಡಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ, ಸರ್ ಹೇಳಿದಾಗ ಇದೇ ದುಡ್ಡು ಅವ್ರು ಬೇರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಗಳಿಸ್ತಿದ್ರು ಏನೋ. ಆದರೆ ಅವರು ಪಿಕ್ಚರ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಸಾಕಷ್ಟು ಒಂದು ಶತ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇದು ಮುಂಬರುವ ದಿನಗಳಲ್ಲಿ ಹೌಸ್ಫುಲ್ ಆಗಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೇವೆ. ದೇವರಲ್ಲೂ ನಾನು ಪ್ರಾರ್ಥಿಸ್ತೇನೆ. ಸೊ ಇವತ್ತು ಕಾರ್ಯಕ್ರಮಕ್ಕೆ ನಮಗೂ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತಿನ ನಮ್ಮ ಧರ್ಮವೀರ ಸಿನಿಮಾ ನೋಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಅಭಿಮಾನಿಗಳು ಮತ್ತು ಎಲ್ಲ ಸ್ನೇಹಿತರು ಭಾಳ ಹುರುಪಿನಿಂದ ಇವತ್ತು ಸಿನಿಮಾ ನೋಡಿದಾಗ ನಮಗೆ ತುಂಬ ಖುಷಿ ಆಯಿತು. ಈ ಥರ ನಮ್ಮ ಉತ್ತರ ಕರ್ನಾಟಕದ ಜನತೆ ಎಲ್ಲ ನಮಗೆ ಸಂಪೂರ್ಣವಾಗಿ ನಮ್ಗೆ ಬೆಂಬಲ ನೀಡಿದರೆ ಇನ್ನೂ ಅನೇಕ ಹಲವಾರು ಸಿನಿಮಾಗಳು ನಾವು ಮಾಡಲಿಕ್ಕೆ ಒಂದು ಧೈರ್ಯ ಬರುತ್ತೆ ನಮಗೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಸಹಿತ ಮನೆಯಿಂದ ಹೊರಗಡೆ ಬಂದು ಯಾವಾಗ ನೀವು ಸಿನಿಮಾಗಳನ್ನು ನೋಡ್ತೀರಿ, ಸಿನಿಮಾಗಳನ್ನು ನೋಡಿದಾಗ ಉತ್ತರ ಕರ್ನಾಟಕದಲ್ಲಿ ಒಂದು ಸಹಿತ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಸಿನಿಮಾಗಳನ್ನ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಗ್ತದೆ. ಮತ್ತೇನು ಇವತ್ತು ಜನ ಎಲ್ಲ ಸೇರಿ ನಮ್ಮ ಸಿನಿಮಾನ ನೋಡ್ಲಿಕ್ಕೆ ಬಂದಿದ್ದೀರಿ. ನಾನು ನಿಮ್ಗೆ ಏನು ಕೇಳ್ಕೊಳ್ತೀನಿ ಅಂದರೆ, ನೀವು ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬದವ್ರಿಗೆ ನೀವು ಹೇಳಿ, ಧರ್ಮವೀರ ಸಿನಿಮಾದ ಬಗ್ಗೆ ಹೇಳಿ. ಉತ್ತರ ಕರ್ನಾಟಕದಲ್ಲಿ ಧಾರವಾಡದಾಗಿರ್ತಕ್ಕಂಥ ಒಬ್ಬ ಹುಡುಗ ಈ ಸಿನಿಮಾವನ್ನು ಹಿಂಗೆ ಮಾಡಿದ್ದಾನೆ, ಆ ಸಿನಿಮಾಕ್ಕೆ ನಾವು ಅವ್ರಿಗೆ ಬೆಂಬಲ ನೀಡಬೇಕು, ಆ ಸಿನಿಮಾನ ನಾವು ಬೆಳೆಸಬೇಕು, ಸಿನಿಮಾ ನಾವು ಅದನ್ನು ನೋಡಬೇಕು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಸಹಿತ ಜನರಿಗೆ ನೀವು ಮುಟ್ಟಿಸ್ರಿ. ಮತ್ತು ಇದು ಧರ್ಮವೀರ ಒಂದು ವಾರ ಇದೇ ಥಿಯೇಟ್ರಲ್ಲಿರುತ್ತೆ. ಇದು ಧಾರವಾಡದಲ್ಲಿರ್ತಕ್ಕಂಥ ಜನತೆ ಅಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿರ್ತಕ್ಕಂಥವ್ರು, ಬೆಳಗಾವದಲ್ಲಿರ್ತಕ್ಕಂಥವ್ರು, ಕಿತ್ತೂರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಜನ ಬಂದು ಈ ಸಿನಿಮಾನ ನೀವೆಲ್ಲರ ನೋಡಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತಿದ್ದೇನೆ. ಯಾಕಂದರೆ ಯಾವಾಗ ನೀವು ಸಿನಿಮಾ ನೋಡಲಿಕ್ಕೆ ನೀವು ಥಿಯೇಟ್ರಿಗೆ ಬರೋಕ್ಕೆ ನೀವು ಶುರು ಮಾಡ್ತೀರಿ, ಆವಾಗ ನಮಗೆ ಏನಾಗುತ್ತಪ್ಪ ಅಂದರೆ, ನಾವು ಬೆಂಗಳೂರಿಗಿಂತ ನಾವು ಏನು ಕಮ್ಮಿ ಅಲ್ಲ, ನಾವು ಸಹಿತ ಉತ್ತರ ಕರ್ನಾಟಕದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಈಗಾಗಲೇ ನಾವು ಬೇಡಿಕೆ ಇಟ್ಟಿದ್ದೀವಿ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಹಿತ ಫಿಲ್ಮ್ ಸಿಟಿ ಆಗಬೇಕು ಅಂತ ನೀವೆಲ್ಲರೂ ಸಿನಿಮಾ ನೋಡೋಕೆ ಬಂದಾಗ ನಾವು ಫಿಲ್ಮ್ ಸಿಟಿ ಮಾಡಲಿಕ್ಕೆ, ಫಿಲ್ಮ್ ಸಿಟಿ ನಾವು ಹೋರಾಟ ಮಾಡಲಿಕ್ಕೆ ನಮಗೊಂದೊಂದು ಅವಕಾಶ ಸಿಗ್ತದೆ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಎಲ್ಲ ನಮ್ಗೆ ಬೇಕು. ಒಂದು ಸಿನಿಮಾನ ಬಿಡುಗಡೆ ಮಾಡೋದು ಅಷ್ಟು ಸರಳ ಅಲ್ಲ. ಬಟ್ ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈ ಸಿನಿಮಾನ ಬಿಡುಗಡೆ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕದೆ. ಅದಕ್ಕೆ ತಮ್ಮಲ್ಲಿ ಪದೇ ವಿನಿಸ್ಕೊಂಡ್ರೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡ್ಲಿಕ್ಕೆ ಬರ್ರಿ. ಎಲ್ಲ ಯುವಕರು ಸಿನಿಮಾ ನೋಡೋಕ್ಕೆ ಬರ್ರಿ, ತಾಯಂದ್ರು ಸಿನಿಮಾ ನೋಡೋಕ್ಕೆ ಬರ್ರಿ. ಯಾಕಂದರೆ ಈ ಸಿನಿಮಾ ಧರ್ಮವೀರ ಸಿನಿಮಾ ಈಗಾಗಲೇ ನೋಡಿದಾಗ ಪ್ರೇಕ್ಷಕರಿಗೆ ತಮಗೆ ಈಗಾಗಲೇ ಹೇಳಿದ್ದಾರೆ. ಇದನ್ನು ನೀವು ನಿಮ್ಮ ಹೃದಯಪೂರ್ವಕವಾಗಿ ಮನೆಗೆ ನೀವು ಮುಟ್ಟಿಸ್ರಿ ಅಂತ ಹೇಳಲಿಕ್ಕೆ ನಾನು ಹೃತ್ಪೂರ್ವಕವಾಗಿ ತಮಗೆ ನಾನು ಬೇಡಿಕೊಳ್ತೀನಿ. ತಮಗೆಲ್ಲರೂ ಸಹಿತ ನನಗೆ ನಮಸ್ಕಾರಗಳು. ನಮಸ್ಕಾರ. ಧರ್ಮವೀರ ಪಿಕ್ಚರಲ್ಲಿ ನಾನು ವಿಲನ್ ಪಾತ್ರ ಮಾಡಿದ್ದೀನಿ. ನನ್ನ ವಿಲನ್ ಪಾತ್ರ ಮಾಡೋಕ್ಕೆ ನಮ್ಮ ಡಾಕ್ಟರ್ ಕಲ್ಮೇಶ್ ಅವರೇ ಸಪೋರ್ಟ್ ಮಾಡಿದ್ದು. ಅವರೇ ನನಗೆ ವಿಲನ್ ಪಾತ್ರ ಕರ್ಕೊಂಡಿದ್ದು. ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ. ಎಲ್ಲರೂ ಬಂದು ನೋಡಿ ಅಂತೇಳಿ ನಾನು ಎಲ್ಲರೂ ಹೇಳೋಕ್ಕೆ ಇಷ್ಟಪಡ್ತೀನಿ.
ಕನ್ನಡ ಜನತೆ ಎಲ್ಲರೂ ಬಂದು ವೀಕ್ಷಿಸ್ರಿ ಮೂವಿ ಭಾಳ ಚಲೋ ಐತಿ ಫ್ಯಾಮಿಲಿದ ಮೆಸೇಜ್ ಇತ್ತು ಅಂದ ಎಲ್ಲರೂ ಬಂದು ವೀಕ್ಷಿಸ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ ಚಿಕ್ಕಮಠ್ ಅಂತ ಧಾರವಾಡದಾಕಿ. ಈಗ ಸದ್ಯ ನಾವು ಧರ್ಮವೀರ ಪಿಕ್ಚರ್ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ನೋಡುವಂಥ ಪಿಕ್ಚರ್ ಇದು. ಆ್ಯಕ್ಚುಲಿ ಒಂದು ಮಾರಲ್ ಆಫ್ ದ ಸ್ಟೋರಿ ಕೊಟ್ಟಾರೆ. ನಾವು ಇದನ್ನು ಹೇಳಂಗಿಲ್ಲ, ಈಗ ರಿವೀಲ್ ಮಾಡಂಗಿಲ್ಲ. ನೀವು ಬಂದು ಎಲ್ಲರೂ ಬಂದು ನೋಡಿ ಅದು ಸ್ಟೋರಿ ತಿಳ್ಕೊರಿ. ಸೊ ಇವ್ರು ಹೀರೋಯಿನ್ ಅದರ ಕಲ್ಮೇಶ್ ಅವೇರ್ಪೇಟೆ ಅವ್ರು ನಮ್ಗೆ ತುಂಬ ಆತ್ಮೀಯರು. ಸೊ ಎಲ್ಲರೂ ತುಂಬ ಲೈಕ್ಸ್ ಮಾಡಿ ಶೇರ್ ಮಾಡಿ ಅವ್ರನ್ನ ನಮ್ಮ ಧಾರವಾಡದ ಜನತೆ ಎಲ್ಲರೂ ಬೆಳೆಸ್ರಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ, ಧನ್ಯವಾದಗಳು. ನಮಸ್ತೆ, ನಾನು ವಿದ್ಯಾ ಅಂತ ಕಲಾವಿದೆ ಹಾಗೂ ಫಿಲ್ಮು ಇದರಲ್ಲಿ ಮಾಡ್ತಾ ಇದ್ದೇನೆ. ನಮ್ಮ ಇದರಿಂದ ಮೆಂಬರ್ ಆಗಿದ್ದೀನಿ ನಾನು ವಿದ್ಯಾವರ್ಧಕ ಸಂಘದಿಂದ. ಈ ಪಿಕ್ಚರ್ ಸಾಂಸಾರಿಕವಾಗಿ ಎಲ್ಲರೂ ಕೂತ್ ನೋಡುವಂಥ ಪಿಕ್ಚರ್ ಇದು. ಇಷ್ಟು ವರ್ಷದ ಮೇಲೆ ನಾವು ಟಾಕೀಸಲ್ಲಿ ಬಂದು ನೋಡ್ತಾ ಇರೋದೇ ಒಂದು ಸಂಭ್ರಮ ಆಗ್ತಾ ಇದೆ ನಮಗೆ. ಟಾಕೀಸ್ ಅನ್ನೋದನ್ನೇ ಮರ್ತು ಹೋಗಿದ್ವಿ ಆ್ಯಕ್ಚುಲಿ. ಇದರಿಂದನೇ ನಾವು ಅಗದಿ ಖುಷಿ ಪಡ್ತಾ ಇದ್ದೀವಿ. ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂಥ ಫಿಲ್ಮ್ ಇದು. ಆ ಹೀರೋ ಮತ್ತು ವಿಲನ್ ಇದರನ್ನೇ ಪಿಕ್ಚರು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು, ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೆ ನಮಸ್ಕಾರ. ನಾನು GN ಕುರುಳ್ ಅಂತೇಳಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಆತ್ಮೀಯರು, ನಮ್ಮ ಬಂಧುಗಳವರು, ನಮ್ಮ ರಿಲೇಷನ್ ಅನ್ನೋಕೆ ನನಗೆ ಹೆಮ್ಮೆ ಐತಿ. ಬಹುಶಃ ನಾವು ಸುದೀಪ್ ಅವ್ರನ್ನ ನಾವು ಬೆಂಗಳೂರಾಗ ನೋಡ್ಬೇಕಾಗಿತ್ತು. ನಮ್ಮ ಧಾರವಾಡ ಸುದೀಪ್ ಅಂತೇಳಿ ನಾನು ಅವ್ರಿಗೆ ಈ ಸಲ ನಾವು ಬಿರುದು ಕೊಡ್ತೇವೆ. ಧಾರವಾಡದಾಗ ಹೆಂಗೆ ಸುದೀಪನ ಕಾಣ್ತೇವಪ್ಪ ಅಂದ್ರೆ ನಾವು ಕಲ್ಮೇಶ್ ಅವೇರ್ಪೇಟೆ ಅವ್ರ ಪ್ರಕಾರ ಕಾಣ್ತೇವೆ ಅಂತೇಳಿ ಈ ನಂಬಿಕೆ ಒಂದು ವಿಶ್ವಾಸ ಇಟ್ಕೊಂಡು ನಾವೆಲ್ಲರೂ ಅವ್ರನ್ನ ಬೆಳೆಸೋಣ. ನಮ್ಮ ಕುಡಿ ಬೆಳಿಬೇಕು, ನಾವು ಅವ್ರಿಗೆ ಆಶೀರ್ವಾದ ಮಾಡ್ತೇವೆ ಅಂತೇಳಿ ನಾನು ಯಾರು ಮಾಡ್ತೀನಿ. ಉತ್ತರ ಕರ್ನಾಟಕದವರು ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅದು ಅವೇರ್ಪೇಟೆ ಅವರು ತುಂಬ ಶ್ರಮ ಇದೆ. ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಿಮ್ಗೆ ಗೊತ್ತು. ನಾವು ಒಬ್ಬರ ಉತ್ತರ ಕರ್ನಾಟಕದ ಕಲಾವಿದರಾಗಿ ಹೇಳ್ಬೇಕಂದ್ರೆ ಒಂದು ಸಿನಿಮಾ ಮಾಡೋದಷ್ಟು ಸುಲಭ ಅಲ್ಲ. ಈಗ ನೋಡಿರಿ, ಆ ಥಿಯೇಟ್ರ್ ಎಷ್ಟು ಖಾಲಿ ಐತೆ ಗೊತ್ತಿರ್ತೈತಿ. ಅಂಥದ್ರಾಗ ಇಷ್ಟು ಮಂದಿನ ಕೂಡಿಸು ಒಂದು ಪ್ರಯತ್ನ ಮಾಡ್ಯಾರಂದ್ರೆ ಆಲ್ ದಿ ಬೆಸ್ಟ್ ಹೇಳ್ಬೇಕು ಅವ್ರಿಗೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಗೆ ನಮ್ಮ ಸುದ್ದಿ ಪ್ರಸಾರ ಮುಕ್ತಾಯವಾಗುತ್ತದೆ. ನಮಸ್ಕಾರ. ಎವ್ರಿವನ್, ನಾನು ನಿಮ್ಮ ಲಕ್ಷ್ಮಿ, VL ಸಲೂನ್ ಅಂಡ್ ಮೇಕಪ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನೀವೇನಾದರೂ ಮದುವೆಗೆ, ಫಂಕ್ಷನ್ಸ್ಗಳಿಗೆ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ನ ಸರ್ಚ್ ಮಾಡ್ತಾ ಇದ್ದೀರಾ, ತುಂಬ ಕಡಿಮೆ ಬೆಲೆಯಲ್ಲಿ ಮೇಕಪ್ ಆರ್ಟಿಸ್ಟ್ನ ಹುಡುಕ್ತಾ ಇದ್ದೀರಾ, ಸೊ ಹಾಗಾದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ನಮ್ಮ ಒಂದು ಸ್ಟುಡಿಯೋದಲ್ಲಿ ಬ್ರೈಡಲ್ ಮೇಕಪ್ಪಿಂದ ಕಿಡ್ಸ್ ಮೇಕಪ್ವರೆಗೂ ಎಲ್ಲ ಥರದ ಸರ್ವಿಸ್ಗಳು ತುಂಬ ಕಡಿಮೆ ಪ್ರೈಸಲ್ಲಿ ಬೆಸ್ಟ್ ಸರ್ವಿಸ್ನ ಕೊಡ್ತಾ ಇದ್ದೀವಿ. ಸೊ ಇನ್ಯಾಕೆ ತಡ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ ನಿಮ್ಮ ಒಂದು ಸ್ಪೆಷಲ್ ಡೇನ ಆದಷ್ಟು ಬೇಗ ಬುಕ್ ಮಾಡಿ.